ಟ್ರಂಪ್ ಮಾಡಲಿದ್ದಾರೆ. ಪ್ರಮುಖ ವಿಷಯ ಅಕ್ರಮ ವಲಸಿಗರ ವಿಷಯ. ಇತ್ತೀಚೆಗೆ ಸಂಸತ್ನಲ್ಲಿ ದೊಡ್ಡ ಇಶ್ಯೂ ಆಗಿತ್ತು. ಭಾರತೀಯ ಅಕ್ರಮ ವಲಸಿಗರನ್ನು ಅಮೆರಿಕ ಕೈಗೆ ಕೋಳ ಹಾಕಿ ಕಾಲಿಗೆ ಚೈನ್ ಕಟ್ಟಿ ಭಾರತಕ್ಕೆ ಗಡೀಪಾರು ಮಾಡಿತ್ತು. ಅದು ದೊಡ್ಡ ವಿಷಯ. ಭಾರತದಲ್ಲಿ ವಿಪಕ್ಷಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು ಮೋದಿ ಸರ್ಕಾರದ ವಿರುದ್ಧ. ಅದಾದ ನಂತರ ಭಾರತದ ವಿದೇಶಾಂಗ ಇಲಾಖೆ ಅಮೆರಿಕದ ಒಂದು ಪ್ರತಿಭಟನೆಯನ್ನೂ ದಾಖಲಿಸಿತು. ಹೀಗೆ ಟ್ರೀಟ್ ಮಾಡಬೇಡಿ ಭಾರತೀಯರನ್ನಂತ. ಈಗ ಆ ವಿಷಯ ಕೂಡ ಚರ್ಚೆಯಾಗುತ್ತೆ. ಅಮೆರಿಕದಲ್ಲಿ ಭಾರತ ಅತಿ ಹೆಚ್ಚು ಭಾರತೀಯ ಮೂಲದವರು ಎರಡನೇವರಿದ್ದಾರೆ. ಒಂದು ವಿದೇಶಿ ಮೂಲ ಅಂದರೆ ಮೆಕ್ಸಿಕನ್ ಪ್ರಜೆಗಳು ಹೆಚ್ಚಿದ್ದಾರೆ. 1,20,00,000 ಮೆಕ್ಸಿಕೋ ಮೂಲದ ಜನ ಅಮೆರಿಕದಲ್ಲಿದ್ದರೆ 54 ಲಕ್ಷದಷ್ಟು ಭಾರತೀಯರಿದ್ದಾರೆ. 42 ಲಕ್ಷದಷ್ಟು ಚೀನಾ ಪ್ರಜೆಗಳಿದ್ದಾರೆ. ಇದರಲ್ಲಿ ಭಾರತೀಯ ವಲಸಿಗರೆಷ್ಟು? ಒಟ್ಟಾರೆ ಅಮೆರಿಕದಲ್ಲಿ 1,20,00,000 ಅಕ್ರಮ ವಲಸಿಗರಿದ್ದಾರೆ. ಇಲ್ಲಿಗಲ್ ಆಗಿ ಅಮೆರಿಕವನ್ನು ಪ್ರವೇಶಿಸಿದವರು 1,20,00,000. ಅದರಲ್ಲಿ 7,25,000 ಜನ ಅಕ್ರಮ ಭಾರತೀಯ ವಲಸಿಗರು. ಸದ್ಯಕ್ಕೆ ಗಡೀಪಾರಾಗೋದಕ್ಕೆ 17,940 ಜನ ಅರ್ಹರು ಅಂತ ಗುರುತಿಸಲಾಗಿದೆ. ಈಗ ಮೊನ್ನೆ 104 ಜನ ಭಾರತಕ್ಕೆ ಕರೆತರಲಾಯ್ತಲ್ಲ, ಹಾಗೆ 17,940 ಜನ ಗಡೀಪಾರಾಗೋದಕ್ಕೆ ಅರ್ಹ ಅಂತ ಗುರುತಿಸಲಾಗಿದೆ. ಇಷ್ಟು ಜನ ಯಾವತ್ತಿಗೆ ಈ ಹಂತ ಹಂತವಾಗಿ ಭಾರತಕ್ಕೆ ಗಡೀಪಾರಾಗುವಂತಹ ಸಾಧ್ಯತೆ ಇದೆ. ಈ ಅಕ್ರಮ ವಲಸಿಗರ ಗಡೀಪಾರಿನ ವಿಷಯದಲ್ಲಿ ಭಾರತದ ನಿಲುವು ಸ್ಪಷ್ಟ ಇದೆ. ಅವರು ಭಾರತೀಯರು ಮತ್ತು ಅಕ್ರಮವಾಗಿ ಅಮೆರಿಕವನ್ನು ಪ್ರವೇಶ ಮಾಡಿದ್ದಾರೆ ಅನ್ನೋದು ಖಚಿತ ಆದರೆ ಭಾರತ ವಾಪಸ್ ಕರೆಸ್ಕೊಳ್ಳುತ್ತೆ. ಅದರಲ್ಲೇನು ಎರಡು ಮಾತಿಲ್ಲ ಅಂತ ಸ್ಪಷ್ಟವಾಗಿ ಈಗಾಗಲೇ ಅಮೆರಿಕಕ್ಕೆ ಹೇಳಲಾಗಿದೆ. ಆ ಕಾರಣದಿಂದಾಗಿ ಈ ವಿಷಯವೂ ಕೂಡ ಚರ್ಚೆಗೆ ಬರುತ್ತೆ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡ್ತಾ ಹೇಳಿದ್ರು, ಅಂದರೆ ಅಕ್ರಮ ವಲಸಿಗರ ವಿಷಯವಾಗಿ ಅವರು ಎಷ್ಟು ಕಠಿಣ ನಿಲುವನ್ನು ಹೊಂದಿದ್ದಾರೆ ಅನ್ನೋದನ್ನು ಅವರ ಸ್ಟೇಟ್ಮೆಂಟನ್ನೇ ನೋಡ್ತಾ ಇದ್ದೀರಾ ನೀವು. ನನಗೆ ಕುಟುಂಬವನ್ನು ಒಡೆಯೋದು ಇಷ್ಟ ಇಲ್ಲ. ಕುಟುಂಬವನ್ನು ಒಗ್ಗಟ್ಟಾಗಿ ಇಡುವ ಮಾರ್ಗ ಯಾವುದು? ಎಲ್ಲರನ್ನ ಒಟ್ಟಿಗೆ ಅವರ ದೇಶಕ್ಕೆ ಹಿಂದಿರುಗಿಸೋದು. ಯಾರ್ಯಾರು ಅಕ್ರಮ ವಲಸಿಗರು ಅಮೆರಿಕವನ್ನು ಪ್ರವೇಶ ಮಾಡಿದ್ದಾರೆ ಅವರೆಲ್ಲರನ್ನೂ ದೇಶದಿಂದ ಹೊರ ಹಾಕ್ತೀನಿ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ. ಇತ್ತೀಚೆಗೆ ವಿವಾದ ಆದಂತಹ ಸಂದರ್ಭದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಸಂಸತ್ನಲ್ಲಿ ನಿಂತು ವಿವರವನ್ನು ಕೊಟ್ಟರು. ಅಕ್ರಮ ಭಾರತೀಯ ವಲಸಿಗರನ್ನು ಅಮೆರಿಕ ಇದೇ ಮೊದಲ ಬಾರಿಗೇನು ಅಮೆರಿಕದಿಂದ ಭಾರತಕ್ಕೆ ಗಡೀಪಾರು ಮಾಡ್ತಾ ಇಲ್ಲ. ಇದು ಪ್ರತಿ ವರ್ಷದಲ್ಲೂ ಪ್ರಕ್ರಿಯೆ ಆಗ್ತಾ ಇದೆ. 7,25,000 ಜನ ಅಕ್ರಮ ಭಾರತೀಯ ವಲಸಿಗರು ಅಮೆರಿಕದಲ್ಲಿದ್ದಾರೆ. ಪ್ರತಿ ವರ್ಷ ಇಷ್ಟಿಷ್ಟು ಜನ ಅಂತ ಅಮೆರಿಕ ಭಾರತಕ್ಕೆ ಗಡೀಪಾರು ಮಾಡುತ್ತೆ. ಅವರೊಂದು ಡೇಟಾ ಕೊಟ್ಟರು. 2009ರಿಂದ 2014 ಅವಧಿಯಲ್ಲಿ 3,766 ಜನ ಭಾರತಕ್ಕೆ ಗಡೀಪಾರಾದರು. ದಿಸ್ ಈಸ್ ನಾಟ್ ಫಸ್ಟ್ ಟೈಮ್ ಅಂತ ಜೈಶಂಕರ್ ಹೇಳೋದು. 2015ರಿಂದ 2019 6,257 ಜನರನ್ನು ಅಮೆರಿಕನ್ ಸರ್ಕಾರ ಗಡೀಪಾರು ಮಾಡ್ತು. ಆಗ ಟ್ರಂಪ್ ಅವರೇ ಅಧ್ಯಕ್ಷರಾಗಿದ್ದರು. 2020ರಿಂದ 2024 ಜೋ ಬೈಡನ್ ಅಧ್ಯಕ್ಷರಾಗಿದ್ದಂತಹ ಅವಧಿ 5,594 ಅಕ್ರಮ ಭಾರತೀಯರನ್ನು ಭಾರತಕ್ಕೆ ಗಡೀಪಾರು ಮಾಡಲಾಯಿತು. ಈಗ 104 ಜನ ಆಗಿದೆ. ಆ ಲಿಸ್ಟ್ನಲ್ಲಿ 18,000ಕ್ಕೂ ಹೆಚ್ಚು ಜನ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಟ್ರಂಪ್ ಸರ್ಕಾರ ಗಡೀಪಾರು ಮಾಡೋದಕ್ಕೆ ಮುಂದಾಗಿದೆ. ಈ ವಿಷಯವೂ ಪ್ರಮುಖ ಚರ್ಚೆ ಆಗುತ್ತೆ ಮೋದಿ ಮತ್ತು ಟ್ರಂಪ್ ಮಧ್ಯೆ. ಒಂದು ತೆರಿಗೆ, ಮತ್ತೊಂದು ರಕ್ಷಣಾ ಸಾಮಗ್ರಿಗಳ ಖರೀದಿ, ಭಾರತೀಯರಿಗೆ H-1B ವೀಸಾ, ಅದಾದ ನಂತರ ಅಕ್ರಮ ವಲಸೆಯ ವಿಷಯವಾಗಿ ಇಬ್ಬರು ನಾಯಕರ ಮಧ್ಯೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.